ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಕಿಲ್ ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತು ನಾನು ನಿಮಗೆ ಒಂದು ಬೆಸ್ಟ್ ಟ್ರಿಕ್ನ ನಾನು ತಿಳಿಸ್ಕೊಡ್ತೀನಿ. ನೀವೇನಾದರೂ ರೆಡ್ಮಿ ಫೋನ್ಸ್ಗಳನ್ನ ನೀವೇನಾದರೂ ಯೂಸ್ ಮಾಡ್ತಾಯಿದ್ರೆ ನಾನೊಂದು 2 ಟಿಪ್ಸ್ಗಳನ್ನ ತಿಳಿಸ್ಕೊಡ್ತೀನಿ. ಆ ಒಂದು ಟ್ರಿಕ್ಕು ಇದುವರೆಗೂ ಯಾರು ಕೂಡ ನಿಮಗೆ ತಿಳಿಸ್ಕೊಟ್ಟಿರೋದಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ನಂಬಿಕೆ. ಆ ಒಂದು ಟ್ರಿಕ್ನ ನಾನು ತಿಳಿಸ್ಕೊಡ್ತೀನಿ. ನೀವೇನಾದರೂ ರೆಡ್ಮಿ ಫೋನ್ ಯೂಸ್ ಮಾಡ್ತಾರೆ, ಈ ಒಂದು ವಿಡಿಯೋನ ಫುಲ್ಲು ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕೆಂದರೆ ಕನ್ನಡದಲ್ಲಿ ಟೆಕ್ನಾಲಜಿ ವಿಡಿಯೋಸ್ ಆಗ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಮೊದಲನೇ ಟ್ರಿಕ್ ಏನಪ್ಪ ಅಂತಂದರೆ, ನೀವೇನಾದರೂ ರೆಡ್ಮಿ ಫೋನ್ನ ಯೂಸ್ ಮಾಡ್ತಾ ಇದ್ದೀರಾ, ಯಾವುದೇ ಫೋನ್ ಆಗಿರ್ಬೋದು, ರೆಡ್ಮಿ ಫೋನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಸೆಟ್ಟಿಂಗ್ಸ್ನ ಓಪನ್ ಮಾಡಿ. ಸೆಟ್ಟಿಂಗ್ಸ್ನ ಈ ರೀತಿ ಓಪನ್ ಮಾಡೋದ ನಂತರ ಅಲ್ಲಿ ಅಬೌಟ್ ಫೋನ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಹಂಗೆ ಸ್ವೈಪ್ ಮಾಡ್ಕೊಂಡು ಕೆಳಗಡೆ ಬಂದರೆ ಒಂದು ಕರ್ನಲ್ ವರ್ಷನ್ ಅಂತ ಇರುತ್ತೆ. ಇದ್ರ ಮೇಲೆ ಒಂದು 5 ಸಲ ನೀವು ಟ್ಯಾಪ್ ಮಾಡಬೇಕಾಗುತ್ತೆ. ಟ್ಯಾಪ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ನೋಡ್ಬೋದು ಪವರ್ ಬಟನ್, ವಾಲ್ಯೂಮ್ ಬಟನ್, ಆಮೇಲೆ ಚಾರ್ಜರು, ಅದು ಇದು ಏನೇನು ತುಂಬ ಆಪ್ಷನ್ಸ್ಗಳು ಬರುತ್ತೆ. ಇದ್ರ ಬಗ್ಗೆ ಏನಾದರೂ ನೀವು ತಿಳ್ಕೊಬಿಟ್ರೆ ನೀವು ಯಾವುದೇ ರೀತಿ ಮೊಬೈಲ್ ಅಂಗಡಿಗೆ ಹೋಗೋ ಅವಶ್ಯಕತೆ ಇರಲ್ಲ. ಏನಾದರೂ ಈ ಪ್ರಾಬ್ಲಮ್ ಆಗ್ತಾಯಿದೆ, ವಾಲ್ಯೂಮ್ ಬಟನ್ ವರ್ಕ್ ಆಗ್ತಾಯಿಲ್ಲ ಅಂತ ಅಲ್ಲೋಗಿ ಕೇಳುವಂಥ ಅವಶ್ಯಕತೆನೇ ಇರಲ್ಲ. ನೀವೇ ಕೂತ್ಕೊಂಡು ನಿಮ್ಮ ಮೊಬೈಲಲ್ಲಿ ಏನು ಪ್ರಾಬ್ಲಮ್ ಇದೆ, ಏನು ವರ್ಕ್ ಆಗ್ತಾಯಿಲ್ಲ ಅಂತ ಟೆಸ್ಟ್ ಮಾಡ್ಕೋಬೋದು. ಇದರಿಂದ ಯಾವ ರೀತಿ ನೀವು ಟೆಸ್ಟ್ ಮಾಡೋದು ಅಂತಂದರೆ, ಇವಾಗ ವಾಲ್ಯೂಮ್ ಬಟನ್ನು, ಚಾರ್ಜಿಂಗು, ಪವರು, ಏನೋ ತುಂಬ ಆಪ್ಷನ್ಸ್ಗಳು ಇರುತ್ತೆ ಅಲ್ಲಿ. ಸಿಮ್ ಟೆಸ್ಟ್ ಅಂತ ಏನೇನೋ ಪ್ರತಿಯೊಂದು ಆಪ್ಷನ್ಸ್ ಇರುತ್ತೆ. ಇವಾಗ ವಾಲ್ಯೂಮ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ವಾಲ್ಯೂಮ್ ಬಟನ್ ಮೇಲೆ ನೀವು ಟೆಸ್ಟ್ನ ಮಾಡ್ಬೋದು. ನಿಮ್ಮ ವಾಲ್ಯೂಮ್ ಬಟನ್ ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅಂತ ಅಲ್ಲೇ ತೋರಿಸುತ್ತೆ. ಕರೆಕ್ಟಾಗಿ ವರ್ಕ್ ಆದರೆ ಅದು ಕರೆಕ್ಟಾಗಿದೆ ಅಂತ ತೋರಿಸುತ್ತೆ. ಇವಾಗ ಅದ್ರ ಬಗ್ಗೆ ಫುಲ್ಲು ಡೀಟೇಲ್ಸ್ ಮಾತಾಡ್ತಾ ಹೋದರೆ ವಿಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ. ಅದ್ರ ಬಗ್ಗೆ ಏನು ಹೇಳ್ಕೊಡೋದು ಬೇಕಾಗಿಲ್ಲ, ನೀವೇ ಎಲ್ಲರೂ ಕಲೆಗಾರರು ಇದ್ದೀರಾ ಅಂತ ಅಂದ್ಕೊಂಡಿರ್ತೀನಿ. ಇದು ಓಪನ್ ಮಾಡಿ ನೀವು ಟೆಸ್ಟ್ ಮಾಡ್ಕೋಬೋದು. ಇದು ಮೊದಲನೇ ಟ್ರಿಕ್ಕು. ಎರಡನೇ ಟ್ರಿಕ್ ನೋಡೋದಾದರೆ, ನೀವು ನೋಡಿರ್ಬೋದು ರೆಡ್ಮಿ ಫೋನ್ಸಲ್ಲಿ ನೀವು ಮೇಲ್ಗಡೆ ಸ್ವೈಪ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಮೇಲ್ಗಡೆ ಇರುತ್ತಲ್ಲ, ಅಲ್ಲಿ ನಿಮಗೆ ಈ ರೀತಿ ಸೆಟ್ಟಿಂಗ್ಸ್ನ ತೋರಿಸ್ತಾ ಇರುತ್ತೆ. ಈ ಮೇಲ್ಗಡೆ ಒಂದು ಸೆಟ್ಟಿಂಗ್ಸ್ ಬಟನ್ನು. ಅಲ್ಲಿ ನೀವು ಸರ್ಚ್ ಬಟನ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಸೆಟ್ಟಿಂಗ್ಸ್ ಬದಲು ಸರ್ಚ್ ಬಟನ್ನ ಆ್ಯಡ್ ಮಾಡ್ಕೋಬೋದು. ಹೇಗಪ್ಪ ಅಂತಂದರೆ, ಅದ್ರ ಮೇಲೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ಈ ರೀತಿ ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ. ಇಲ್ಲಿ ನೋಟಿಫಿಕೇಷನ್ ಆ್ಯಂಡ್ ಸ್ಟೇಟಸ್ ಬಾರ್ ಅಂತ ಇರುತ್ತಲ್ಲ, ಅಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಫುಲ್ಲು ಕೆಳಗಡೆ ಸ್ವೈಪ್ ಮಾಡಿಬಿಟ್ಟು ನೋಟಿಫಿಕೇಷನ್ ಶಾರ್ಟ್ಕಟ್ ಅಂತ ಏನೋ ಸಮಥಿಂಗ್ ಇರುತ್ತೆ, ಅದ್ರ ಮೇಲೆ ಒಂದು ಕ್ಲಿಕ್ ಮಾಡಿದ್ರೆ ನಿಮಗೆ ಸರ್ಚ್ ಮತ್ತು ಸೆಟ್ಟಿಂಗ್ಸ್ ಒಂದು 2 ಆಪ್ಷನ್ ಕೇಳುತ್ತೆ. ನೀವು ಸರ್ಚ್ ಮೇಲೆ ಕೊಟ್ಟರೆ ನೀವು ನೋಟಿಫಿಕೇಷನ್ನ ನೀವು ಈ ರೀತಿ ಸ್ವೈಪ್ ಮಾಡಿದ್ರೆ ಮೇಲ್ಗಡೆ ಈ ರೀತಿ ನಿಮಗೆ ಸರ್ಚ್ ಬಟನ್ ತೋರಿಸುತ್ತೆ. ನೀವೇನಾದರೂ ಸೆಟ್ಟಿಂಗ್ಸ್ನ ಕೊಟ್ಕೊಂಡ್ರೆ ನೋಟಿಫಿಕೇಷನ್ ಈ ರೀತಿ ನೀವು ಸ್ವೈಪ್ ಮಾಡಿದಾಗ ಸೆಟ್ಟಿಂಗ್ಸ್ನ ತೋರಿಸುತ್ತೆ. ಈ ರೀತಿ 2 ಟಿಪ್ಸ್ಗಳನ್ನ ನಾನು, ಈ ಒಂದು 2 ಟ್ರಿಕ್ಗಳನ್ನ ನಾನು ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡೆ. ಐ ಥಿಂಕ್ ಈ ಒಂದು 2 ಟ್ರಿಕ್ಕು ನಿಮಗೆ ವರ್ಕ್ ಆಗಿದ್ರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ವರ್ಕ್ ಆಯ್ತಾ ಇಲ್ವಾ ಅಂತ. ನೋಡೋಣ ಎಷ್ಟು ಕಮೆಂಟ್ ಮಾಡ್ತೀರಾ ಅಂತ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತರಂ.